ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಡೇ 2 ಕಾರವಾರ ಒಳಗೆ. ಇವತ್ತು ಎಲ್ಲಿ ಹೋಗ್ತೀವಿ ಅಂದ್ರೆ ಬೆಳಗ್ಗೆಲ್ಲ ಫುಲ್ ಭಾಳ ಲೇಟಾಗಿದ್ವಿ ಅಂತಂದು ಏನು ಇದನ್ನು ಮಾಡಲಿಲ್ಲ. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ಹೊಂಟಿದ್ದೆ ನಾವು ಬ್ಲ್ಯಾಕ್ ಸ್ಯಾಂಡ್ ಬೀಚಿಗೆ, ಕಾರವಾರದಿಂದ ಮತ್ತು ಒಂದು 15 ಕಿಲೋಮೀಟರ್ಸ್ ಆ ಕಡೆ ಐತಿ. ಸೊ ಇವತ್ತು ಅಲ್ಲಿ ಹೊಂಟೀವಿ. ಮತ್ತು ಅಲ್ಲಾದಮೇಲೆ ಇನ್ನೊಂದು ಪ್ಲ್ಯಾನ್ ಐತಿ, ಬಟ್ ಅದೊಂದು ಏನು ಕನ್ಫರ್ಮೇಷನ್ ಇಲ್ಲ ಅದಕ್ಕೆ. ಸೊ ಫಸ್ಟ್ ಅಲ್ಲಿ ಹೋಗೋನು, ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತು ಮನೆಗೆ ಬಂದು ಮತ್ತು ಬೇರೆ ಕಡೆ ಹೋಗ್ಬೇಕು. ಸೊ ನೋಡೋಣ ಬರ್ರಿ. ಸೊ ನಾವು ಫೈನಲಿ ಮುದ್ಗಾಯಿಂದ ಕಾರವಾರ ರೀಚ್ ಆದ್ವಿ. ಬಟ್ ಯಾವುದು ಬಸ್ ಇರಲಿಲ್ಲ. ಸೊ ಬಸ್ ಇರಲಿಲ್ಲ ಅಂತಂದು ಅವ್ರ ಕಂಡಕ್ಟರ್ ಹೇಳಿದ್ರು, ಡೈರೆಕ್ಟ್ ಬಸ್ ಇಲ್ಲ, ಅದಕ್ಕೆ ನೀವು ಮಜ್ಲಿಗೆ ಹೋಗಿ ಅಲ್ಲಿಂದ ಇಳಿದು ಮತ್ತು ಅಲ್ಲಿಂದ ಆಟೋ ತೊಗೊಂಡು ಹೋಗ್ರಿ ಅಂತ. ಅದಕ್ಕೆ ಆಟೋ ಒಳಗೆ ಹೊಂಟಿದ್ವಿ. ಈಕಿ ನೋಡ್ರಿ, ಆ ಡ್ರೈವರ್ ಅಂಕಲಿಗೂ ಸದಾ ಜಾಗ ಕೊಟ್ಟಿಲ್ಲ. ಹಂಗೆ ಆ ನಮ್ನಿ ಆ ಅಂಕಲಿಗೆ ಸರಿಸಿ ತಾನೇ ಅರ್ಧ ಸೀಟ್ ತೊಗೊಂಡು ಕುಂತಿದ್ಲು. ಸೊ ಅಲ್ಲಿಂದ ಆಟೋಗೆ ಬಂದ್ವಿ. ಒಂದು 10-15 ಮಿನಿಟ್ಸ್ ಅಷ್ಟಾಗಿತ್ತು. ಬಂದು ರೀಚ್ ಆಗಿ ಇವಾಗ ಮತ್ತು ಅಲ್ಲಿ ಬೀಚ್ ಕಡೆ ಹೋಗ್ಬೇಕಿತ್ತು. ದೊಡ್ಡ ಟಾಸ್ಕ್ ಐತೆ, ಮುಂದೆ ತೋರಿಸ್ತೇನೆ ಗುಡ್ಡ ಹೆಂಗೈತೆ ಅಂತಂದು. ಸೊ ಅಲ್ಲಿ ಹೋಗ್ಬೇಕಿತ್ತು ನಾವು. ಈಕಿ ನೋಡ್ರಿ ಎಲ್ಲಿ ನಿಂದಿರ್ತಾಳೆ ಅಲ್ಲಿ ಪೋಸ್ ಮಾತ್ರ ಕೊಡೋದಂದ್ರೂ ಮಿಸ್ ಮಾಡೋದೇ ಇಲ್ಲ ನಮ್ಮ ಸಮೀಕ್ಷೆ. ಸೊ ಇವಾಗ ಅಲ್ಲಿ ಹೋಗ್ಬೇಕಿತ್ತು. ಬಸ್ಸಿಗೆ ಕಾದು ಫುಲ್ ಲೇಟಾಗಿಬಿಟ್ಟಿತ್ತು. ಅಷ್ಟಂದ್ರೆ ಅಷ್ಟು ಬಿಸಿಲು. ಮತ್ತೆ ಬಂದು ನೋಡ್ರಿ ಇಲ್ಲಿ ಪೋಸ್ ಕೊಡೋಕಂದ್ರೆ 1 ನಂಬರ್ ಅದಾಳೆ. ಸೊ ಆಕೆ ಜೊತೆ ನಾನು ಸ್ವಲ್ಪ ಕೊಟ್ಟೆ. ಸೊ ಅಲ್ಲಿಂದ ಆಟೋಗೆ ದುಡ್ಡು ಕೊಟ್ಟು ಇವಾಗ ಬೀಚ್ ಕಡೆ ಹೋಗಬೇಕಿತ್ತು. ಬಟ್ ಸೀನ್ ಅಂತೂ ಭಾರಿ ಇತ್ತು ಅಲ್ಲಿ. ಎಲ್ಲಿ ನೋಡಿದ್ರು ನೀರು, ಬೋಟ್ ಎಲ್ಲ ಭಾರಿ ಇದ್ವು. ಸೊ ಅಲ್ಲಿ ಹೋಗ್ಬೇಕಿತ್ತು. ಈಗ ಗುಡ್ಡ ಹತ್ತಬೇಕಿತ್ತು. ಗುಡ್ಡ ತೋರಿಸ್ತೇನೆ ನಾನು ನಿಮಗೆ. ಎಷ್ಟು ದೊಡ್ಡ ಅದೇ 2 ಗುಡ್ಡ ಅಲ್ಲೈತೆ ನೋಡ್ರಿ. ಫಸ್ಟ್ ಗುಡ್ಡ, ಆ ಕಡೆ ಹಿಂದಿಂದ ಒಂದು ಸೆಕೆಂಡ್ ಗುಡ್ಡ. ಅವೆರಡು ಗುಡ್ಡ ಹತ್ತಿ ಹೋಗ್ಬೇಕಿತ್ತು ನಾವು. ಅಂದ್ರೆ ಅವೆರಡು ಪಾರ್ ಮಾಡಿ ಹೋಗ್ಬೇಕು ಆ ಕಡೆ ಬ್ಲ್ಯಾಕ್ ಸ್ಯಾಂಡ್ ಬೀಚ್ಗೆ ಹೋಗ್ಬೇಕಾದ್ರೆ. ಹಿಡನ್ ಬೀಚ್ ಇದ್ದಂಗೆ ಐತಿ, ಲಾಸ್ಟ್ ಎಂಡ್ ಗೋವಾ ಬಾರ್ಡರ್ ಕಡೆ. ಸೊ ಹಿಡನ್ ಬೀಚ್ ಐತಿ. ಈಕಿ ನೋಡ್ರಿ ಅಲ್ಲಿ ಸೇಮ್ ಮೀನಾ ಮಾರೋರ್ಗತ್ಲೇನ ಕಾಣ್ತಾಳೆ ನಮ್ಮ ಶ್ರೇಯ. ಪ್ಯಾಂಟು ಹಂಗೆ, ಶರ್ಟ್ ಅಂದ್ರೂ ಹಂಗೆ ಹಾಕೊಂಡಾಳೆ. ಸೊ ಫಸ್ಟ್ ಹೋಗೊಂಬರ್ರಿ, ಈಗ ಫಸ್ಟ್ ಗುಡ್ಡ ಹತ್ತಬೇಕು. ಫಸ್ಟ್ ಗುಡ್ಡ ಹತ್ತಿ ಆಮೇಲೆ ತೋರಿಸ್ತೇನೆ ನಾ ಹೆಂಗೈತಿ ಏನಿಲ್ಲ ಅಂತಂದು. ಇವ್ರು ನೋಡ್ರಿ ಎಷ್ಟು ಸಾಹಸ ಮಾಡತ್ತಾರಂದ್ರೆ, ಗುಡ್ಡ ಹತ್ತಕ್ಕೆ ಸಾಹಸ ಆಗೈತೆ ಅಲ್ಲಿ. ಗುಡ್ಡ ಹತ್ತಕ್ಕೆ ಹೆಂಗೆ ಹತ್ತೋನು, ಎಕಡಿಂದ ಹತ್ತೋನು, ಸ್ಟಾರ್ಟ್ ಮಾಡೋಣ ಅಂತಂದು ಹುಡುಗಾತಿದ್ರು. ನಮ್ಮ ಸಮೀಕ್ಷಾಗಂತರೂ ಗುಡ್ಡ ಹತ್ತೋದೊಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಏನಂದ್ರೆ ಮೊದಲು ಸ್ಕರ್ಟ್ ಹಾಕೊಂಬಂದಿದ್ಲು. ಸೊ ಆಕೆಗೆ ಗುಡ್ಡ ಹತ್ತಕ್ಕೆ ಅಷ್ಟು ಇದನ್ನ ಆಗತ್ತಿದ್ದಿಲ್ಲ. ಅದಕ್ಕೆ ಎಲ್ಲರೂ ಕಾಲು ಎಳ್ಯಾಕತ್ತಿದ್ರು ಆಕೆ ಹೆಂಗೆ ಹತ್ತತ್ತಿದ್ಲು ನೋಡು ಅಂತಂದು. ನನಗೂ ಒಂದು ದೊಡ್ಡ ಟಾಸ್ಕೇ ಇತ್ತದು, ಬಿಕಾಸ್ ನಾ ಫ್ರಾಕ್ ಹಾಕ್ಕೊಂಬಂದಿದ್ದೆ ಅಲ್ಲ ಅದಕ್ಕೆ. ಸೊ ಆಮೇಲೆ ಎಲ್ಲರೂ ಒಂದು ಹತ್ತಿದ್ವಿ ಎಲ್ಲ ಇದನ್ನು ಮಾಡಿಕೊಂಡು. ನಮ್ಮ ಸೋನು ಅಕ್ಕಗೆ ತೋರಿಸ್ತೇನೆ ನೋಡ್ರಿ ಆಕೆ ಹೆಂಗೆ ಹತ್ತಾತಾಳೆ ಅಂತಂದು. ಎಲ್ಲರೂ ಒಂದು ಸೈಡಿಂದ ಹತ್ತಿದ್ರೆ ಆಕಿನ ಒಂದು ಸೈಡಿಂದ ಹತ್ತಿ ಬಿದ್ಲಲ್ಲಿ ಸ್ವಲ್ಪ ಹಂಗೆ. ಬಟ್ ಅದು ನೋಡ್ರಿ ಈ ಸೀನ್ ನೋಡ್ರಿ, ಅರ್ಧ ಗುಡ್ಡ ಹತ್ತಿದ್ಮೇಲೆ ಸೀನ್ ಹೆಂಗೆ ಕಾಣ್ತಿತ್ತು ನೋಡ್ರಿ. ಫೋಟೋದಾಗಲ್ಲ, ವೀಡಿಯೋದಾಗ ಹಿಂಗೆ. ಇನ್ನು ವ್ಯೂನ ಲೈವ್ ನೋಡಿದ್ರೆ ಅಂದರೂ ಮಸ್ತ್ ಗಿಚ್ಚು ಕಾಣತೈತಿ. ಸೊ ಸೋನು ಅಕ್ಕ ಅಲ್ಲೇನೋ ಹೇಳತ್ತಿದ್ಲೆ, ಅದು ನೆಕ್ಸ್ಟ್ ಇದ್ರೊಳಗೆ ಬರ್ತಿತ್ತು, ಕ್ಲಿಪ್ ಒಳಗೆ ಬರ್ತಿತ್ತು ಅದು. ಸೊ ಅಲ್ಲಿ ಏನು ಐತಿ ಏನಿಲ್ಲ ಅಂತಂದು ಹೇಳ್ತಾಳಕಿ. ಅದು ನೀರು ಫುಲ್ ಈ ಕಡೆ ಅಂದ್ರೆ ಒಳಗೆ ಪೂರ ಇದನ್ನಾಗಿದ್ದಕ್ಕೆ ಅಷ್ಟು ಕ್ಲಿಯರಾಗಿ ಕಾಣತ್ತಿದ್ದಿಲ್ಲ. ಏನದ ಬೆರಳ ರಾಮನ್ ಬೆರಳ, ಕಾಲಿನ ಬೆರಳ ನೋಡಿ, ಕಾಣಿಸ್ತದೆ ನೋಡಿ ನಿಮಗೆ. ಸಕ್ಸಸ್ಫುಲಿ ಕಂಪ್ಲೀಟೆಡ್ ಬಂದ್ಬಿಟ್ಟ. ಸೊ ನಾವು ಒಂದು ಗುಡ್ಡ ಕಂಪ್ಲೀಟ್ ಮಾಡಿ ಮತ್ತು ಸೆಕೆಂಡ್ ಗುಡ್ಡ ಹತ್ತತ್ತಿದ್ವಿ. ಈಕಿ ಎಲ್ಲಿ ನಿಂದಿರ್ತಾಳೆ ಅಲ್ಲಿ ಈಕಿನೂ ಶ್ರೇಯನೂ ಹಂಗೆ ಫೋಟೋ ಅಂದ್ರೆ ಮತ್ತು ಇಲ್ಲಾದ್ರ ವೀಡಿಯೋ ಪೋಸ್ ಕೊಡ್ದೇನಿ, ಫೋಟೋ ತೆಗಿ, ವೀಡಿಯೋ ತೆಗಿ ಅಂತಂದು ಅನ್ನತ್ತಿದ್ಲೆ. ಸೊ ಹಂಗೆ ಮಾಡತ್ತಿದ್ದೆ, ಕ್ಲಿಪ್ಸ್ ಬೇಕದು ಅಂತಂದು. ಸೊ ಸೆಕೆಂಡ್ ಗುಡ್ಡ ಹತ್ತಕ್ಕೆ ಹೊಂಟಿದ್ವಿ. ಮತ್ತೊಂದು ಪೋಸ್ ಕೊಟ್ಟು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೆಕೆಂಡ್ ಗುಡ್ಡನ. ಯಪ್ಪ ನನಗಂದ್ರೂ ದೊಡ್ಡ ಟಾಸ್ಕ್ ಆಗಿಬಿಟ್ಟಿದ್ದು. ಹೇಳಿದೆಲ್ಲ ಆಗಲೇ ನಾ ಫ್ರಾಕ್ ಹಾಕೊಂಬಂದಿದ್ದೆ ಅಂತಂದು. ಸೊ ಅದಕ್ಕೆ ಹತ್ತಕ್ಕೆ ಆದದಿಲ್ಲ. ಅಂಥದ್ರಾಗ ನಾವು ಲೇಟಾಗಿ ಹೋಗಿದ್ವಿ ಅಂತಂದು ಬಿಸಿಲಂದ್ರೂ ನೆತ್ತಿ ಮೇಲೆ ಕುಂತಿದ್ದ ಸೂರ್ಯ. ಆ ನಮ್ನಿ ಬಿಸಿಲಿತ್ತು. ಕ್ಯಾಪ್ ಹಾಕೊಂಡು ಹೋದ್ರೂ ಆಗತ್ತಿದ್ದಿಲ್ಲ ನಂಗೆ ಅದನ್ನು, ಬಿಸಿಲು ತಡ್ಕೊಳೋದು. ಬಟ್ ಆದರೂ ಏನೋ ಒಂದು ಚಲೋ ವ್ಯೂ ನೋಡಬೇಕಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಒಂದು ಏನಾದರೂ ಇದನ್ನು ಆಗಬೇಕಲ್ಲ. ಸೊ ಇರಲಿ, ನಡೀತೈತಿ, ಏನಾಗಲ್ಲ. ಆದರೂ ಕಷ್ಟಪಟ್ಟು ಹೊಂಟಿದ್ದೆ. ಸೊ ಫೈನಲಿ ಸೆಕೆಂಡ್ ಗುಡ್ಡ ಮುಗಿಸಿ ಬೀಚ್ ಹತ್ರನೇ ಇದ್ವಿ. ತೋರಿಸ್ತೇನೆ ಬೀಚ್ ಹೆಂಗೆ ಕಾಣ್ತೈತೆ ಫಸ್ಟ್ ವ್ಯೂ ಒಳಗೆ ಅಂತಂದು. ನೋಡ್ರಿ ಫಸ್ಟ್ ವ್ಯೂ ಬ್ಲ್ಯಾಕ್ ಸ್ಯಾಂಡ್ ಬೀಚ್. ನಾ ಫಸ್ಟ್ ನೋಡಿದಾಗ ಯಪ್ಪ ಏನು ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಅಂತ ಅನಿಸ್ಲೇ ಇಲ್ಲ ನನಗದು. ಬಟ್ ಆಮೇಲೆ ಮುಂದೆ ಹೋಗಿ ನೋಡಿದಾಗ ಗೊತ್ತಾಯ್ತು. ಯಾರೂ ಇದ್ದಿದ್ದಿಲ್ಲ. ಫಸ್ಟ್ ಒಂದು 4-5 ಜನ ಹುಡುಗರು ಇದ್ದರು. ಬಟ್ ಅವ್ರು ಹೋಗ್ಬಿಟ್ರೆ, ನಾವು ಬರೋಷ್ಟ್ರೊಳಗೆ ಭಾಳ ಸಿನ್ಸಿಯರ್ ಇದ್ರು ಅನ್ಸಿದ್ದಾರೆ, ಹೋಗ್ಬಿಟ್ರೆ. ಆಮೇಲೆ ನಾವಷ್ಟು 6 ಜನ ಇದ್ವಿ. ಸೊ ಮಸ್ತ್ ಪ್ರೈವೇಟ್ ಇದ್ರಾಗತ್ಲೆ ಫೀಲ್ ಆಗತ್ತೈತೆ ನಂಗಂದ್ರೂ. ಏನೂ ಇದ್ದಿಲ್ಲ ಅಲ್ಲೇ.
ಬಟ್ ಆದರೂ ಮಜಾ ಇತ್ತು. ಈಕಿ ನೋಡ್ರಿ ಹೆಂಗೆ ತಿನ್ನತ್ತಳಿ, ಎಲ್ಲಿ ಕುದರ್ತಿ ಎಲ್ಲಿ ನಿಂದಿರ್ತಿ ತಿನ್ನೋದು. ಕೋಕಿಲ ಬಾಯಿವತ್ಲೆ ಒಂದು ಕಾಣಕತ್ತಿದ್ ನೋಡ್ರಿ, ಇದು ಕುಂಕುಮ ಒಂದು ದಳಕ್ಕೆ ಹೋಗಿತ್ತು, ಕೋಕಿಲ ಬಾಯಿಗತ್ಲೆ ಕಾಣತ್ತ. ಮತ್ತು ಇವರಿಲ್ಲೇ ಇದೆಲ್ಲ ತಿನ್ನೋದಾದ್ಮೇಲೆ ಅವೇನೋ ಕಡಲ್ಕಾಯಿ ಅಂತ ಅವು ನೋಡಿದ್ರಲ್ಲಿ ಅದಕ್ಕೆ ಹರ್ಕೋಬೇಕಂತಂದು ಪ್ಲಾಸ್ಟಿಕ್ ಬೇರೆ ತೊಗೊಬಂದಿದ್ದಾರೆ. ಅದು ಇದು ಚಿಪ್ಸ್ ಎಲ್ಲ ತೊಗೊಂಡಿದ್ದು ಪ್ಲಾಸ್ಟಿಕ್ ಒಳಗೆ ಹಾಕ್ಕೊಂಡ್ರೆಲ್ಲ ಹರ್ಕೊಂಡ್ರೆ 4 ಜನ ಸೇರಿ. ಈ ರಶಿ ಸಿಕ್ತಲ್ಲ, ಇಲ್ಲಿ ಫೋಟೋ ಹೊಡಿ. ಕಡಲೆಕಾಯಿ ಕಡಲ ತೀರ ಆಗುತ್ತಲ್ಲ, ಅದಕ್ಕೆ ಕಡಲೆಕಾಯಿ. ಎಸ್